ಸಿಎಂ ನಮ್ಮ ಮನವಿಗೆ ಸೂಕ್ತ ಸ್ಪಂದನೆ ನೀಡಿದ್ದಾರೆ. ಶಾಸಕ ರಾಜು ಕಾಗೆ ಆಡಳಿತ ಯಂತ್ರ ಕಾರ್ಯವೈಖರಿ ಹಾಗೂ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಸಮಸ್ಯೆ ಬಗ್ಗೆ ಸಿಎಂ ಅವರಿಗೆ ಮನವರಿಕೆ ಮಾಡಿದ್ದೇನೆ. ಇದರ ಬಗ್ಗೆ ಅವರು ಸೂಕ್ತ ಸ್ಪಂದನೆ ನೀಡಿದ್ದಾರೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು. ಅವರು ಗುರುವಾರ ದಿನಾಂಕ 3ರಂದು ಕಾಗವಾಡ ಪಟ್ಟಣದ ಚನ್ನಮ್ಮ ವೃತ್ತದಲ್ಲಿ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಗವಾಡ ಕಲಾದಕಿ ರಸ್ತೆ ಅಗಲೀಕರಣವನ್ನು ಚನ್ನಮ್ಮ ವೃತ್ತದಿಂದ ಆರ್ಟಿಒ ಕಚೇರಿಯವರೆಗೂ ಕಾಮಗಾರಿ ಮಾಡುತ್ತಿದ್ದರು. ಅವರು ಮುಂದೆ ಮಾತನಾಡ್ತಾ ಆಡಳಿತದ ಕಾರ್ಯವೈಖರಿ ಬಗ್ಗೆ ಸಿಎಂ ಹಾಗೂ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಅವರು ಅದರ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುತ್ತಾರೆ ಎಂಬ ಭರವಸೆ ಇದೆ ಎಂದು ಹೇಳಿದರು. ಇದೇ ವೇಳೆ ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮಲ್ಲಿಕಾರ್ಜುನ್ ಮಗದುಂ, ಮುಖಂಡರಾದ ಜ್ಯೋತಿ ಕುಮಾರ್ ಪಾಟೀಲ್, ರಮೇಶ್ ಚೌಗಲೆ, ಕಾಕಾ ಪಾಟೀಲ್, ಚಿದಾನಂದ ಔಟೆ, ಸೌರಭ್ ಪಾಟೀಲ್, ವಿದ್ಯಾಧರ ದೊಂಡಾರೆ, ಪದ್ಮ ಕರವ, ವಿನಾಯಕ್ ಚೌಗ್ಲ, ಗುತ್ತಿಗೆದಾರ ತಿಪ್ಪಣ್ಣ ಭಜಂತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಲ್ಲಿ ತಕ್ಕ ಮಾಡ್ತಾರೆ 700 ಮೀಟರ್ ಅಟ್ಟು ಮಾಡಿ ಇಟ್ಟಿದ್ದಾರೆ. 1.1 ಕಿಲೋಮೀಟರ್ ಐತ್ರಿ. ಈಗ ಅದು ಮತ್ತೊಂದು ಲೆಟರ್ ಕೊಡ್ರಿ. ಯಾರ್ದೋ ಕಾಶಿ ಅಲ್ಲಿ ಯಾಕೆ ಮಾಡ್ತೀರಿ? ಅದು ಮಾಡ್ತೀರ, ಅದು ಅವರ ಎಸ್ಟಿಮೇಟ ಮತ್ತು ಏನು ಕಳಿಸಿರ್ತಾರಲ್ಲ ಗೌಡ್ರ ರಮೇಶನ್ನ ಚೇಂಜ್ ಮಾಡಲ್ಲ ಬರಂಗಿಲ್ಲ. ನನಗೆ ಹೇಳಬೇಕಲ್ಲ, ನೀವು ಕ್ಲಿಯರ್ ಮಾಡಿಸ್ರಿ. ಅದನ್ನ ಒಂದು ಲೆಟರ್ ತಯಾರು ಮಾಡಿಸ್ರಿ. ಹೋಗಿ ಹೇಳ್ತೇನೆ, ಅದನ್ನ ಒಂದು ಫೋಟೋ ಹೊಡೀರಿ. ಹಿಂಗೆ ಬಾರ್ಡರ್ ನಮ್ದು ಎಂತಾಗ ಐತಿ ಕನ್ವಿನ್ಸ್ ಮಾಡಿ ಹೇಳೋನು. ಗಟ್ಟಿಯಾಗಿ ನನ್ನ ಮತಕ್ಷೇತ್ರದ ಸಮಸ್ಯೆಗಳು, ಇಲ್ಲಿಯ ಕೆಲವು ನೀರಾವರಿ ಯೋಜನೆಗಳು ಸ್ವಲ್ಪ ತ್ವರಿತವಾಗಿ ಆಗಬೇಕು. ಕೆರೆ ತುಂಬಿ ಯೋಜನೆ, ಈಗ ಆ ಕಡೆ ಹನ್ನೊಂದು ಕೆರೆ ತೊಗೊಂಡಿದ್ದೀವಿ ನಾವು ಉಲಗಬಾಳೆಯಿಂದ ಆ ಭಾಗದಲ್ಲಿ ಅನ್ನೋದ್ರಿ. ಇಲ್ಲಿಂದ ಗಣೇಶವಾಡಿಯಿಂದ ಈ ಕಡೆ ಲೋಕೂರ್, ಶೆಡ್ಬಾಳ್, ಮುಸುಳಿ ಇವೆಲ್ಲ ಕೆರೆಗಳು 6 ಕೆರೆಗಳು ಇಲ್ಲಿಂದ. ಇದು ಟೆಂಡರ್ ಆಗೈತಿ, ವರ್ಕ್ ಆರ್ಡರ್ ಕೊಡಬೇಕು, ಇದನ್ನು ಪ್ರಾರಂಭ ಮಾಡಬೇಕು. ಅದೊಂದು ಪ್ರಾರಂಭ ಮಾಡಿದ್ದೀವಿ. ಇಂಥ ಯೋಜನೆಗಳು ತ್ವರಿತವಾಗಿ ಆಗಬೇಕು. ಒಂದೊಂದು ಯೋಜನೆ ಪ್ರಾರಂಭ ಮಾಡಿದ ಒಂದೊಂದು ವರ್ಷ 2 ವರ್ಷ ಆದ್ರೆ ಇದು ಆಗಬಾರ್ದು. ಆಡಳಿತ ಸರಿಯಾಗಬೇಕು, ಸ್ವಲ್ಪ ತ್ವರಿತವಾಗಿ ಕೆಲಸ ಆಗಬೇಕು ಅನ್ನುವಂಥದ್ದು ಬೇಡಿಕೆಯನ್ನು ಹೇಳಿದ್ದೀವಿ. ನಮ್ಮ ಎಲ್ಲ ಹೇಳಿಕೆಗೂ ಸ್ಪಂದಿಸಿ ನಾವು ಎಲ್ಲ ಸುಧಾರಣೆ ಮಾಡಿಕೊಂಡು ನಿಮ್ಮ ಏನು ನೋವುಗಳದವು ಅದನ್ನೆಲ್ಲ ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.